ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಎಷ್ಟು ಜನ ವಾಪಸ್ ತೆಗೆದುಕೊಂಡ್ರು ಎಂಬುದ್ರ ಬಗ್ಗೆ ಡೀಟೇಲ್ ಹಾಗೂ ಪೈಲ್ವಾನ್ ಸಾದಿಕ್ ಅವರು ವಾಪಸ್ ಏನಾದ್ರು ನಾಮಪತ್ರ ತೆಗೆದುಕೊಂಡ್ರ ಅನ್ನೋದು ಸ್ವಲ್ಪ ಡೌಟ್ ಅಲ್ಲಿದೆ ಜನಕ್ಕೆ. ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಸಾದಿಕ್ ಪೈಲ್ವಾನ್ರು ಟಿಕೆಟ್ ಅದು ನಾಮಿನೇಷನ್ ವಾಪಸ್ ತೆಗೆದುಕೊಂಡಿಲ್ಲ. ಯಾಕೆ ಇಷ್ಟೊಂದು ಡೀಟೇಲ್ ಅನ್ನ ತಿಳಿಸ್ಬೇಕು ಅಂತ ಹೊರಟಿದ್ದೀನಿ ಅಂದ್ರೆ, ಕೆಲವೇ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ. ಬಟ್ ಮುಂದಿನ ಆ ಕ್ಷೇತ್ರದ MLA ಯಾರು ಅನ್ನೋದು ಬೇಕಲ್ವಾ, ಅದಕ್ಕೋಸ್ಕರ ನಾನು ಸಂಪೂರ್ಣ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರು ಬೆಂಗಳೂರಿನಿಂದ ಅಲ್ಪಸಂಖ್ಯಾತರ ರಿಜ್ವಾನ್ ಹಾಗೂ ಅರ್ಷದ್ ಅವರು ಬಂದಿದ್ರು ಅವ್ರ ಮನೆಗೆ. ಆಮೇಲೆ ದಾವಣಗೆರೆಯಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಗಳೆಲ್ಲ ಅವರ ಮನೆ ಹತ್ರ ಬಂದಿದ್ರು. ನಾವು ಸಹ ನಮ್ಮ ತಂಡದೊಂದಿಗೆ ದಾವಣಗೆರೆಯಲ್ಲಿರ್ತಕ್ಕಂಥ ಅವರ ಅರಳಿ ಮರದ ಬ್ಯಾಕ್ ಸೈಡ್ ಅಂದ್ರೆ ಏನು ಅಲ್ಲಿ ಒಂದು ನೂರಾನಿ ಮಸೀದಿ ಇದೆ, ಅಲ್ಲಿ ಅವರ ಪೈಲ್ವಾನ್ ಅವರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಇರ್ತಕ್ಕಂಥ ಕೆಲವು ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು. ಯಾಕೆ ನಾನು ಈ ವಿಡಿಯೋನ ಸ್ಪೆಷಲ್ ಪ್ರೋಗ್ರಾಮ್ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಇವತ್ತು ಬಹಳ ಸ್ಪೆಷಲ್ ಆಗಿ ನಡೀತದೆ. ಯಾಕೆ ಅಂತ ಹೇಳಿದ್ರೆ, ರಾಜಕೀಯ ಇಷ್ಟೊಂದು ವಲಸ ಜನಕ್ಕೆ ನೇರವಾಗಿ ವಿಚಾರವನ್ನ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಜನಾಂಗದವರು ಯಾಕೆ ದೂರ ಆಗ್ತಾ ಇದ್ದಾರೆ, ಜನಾಂಗದವ್ರನ್ನೇ ಸರಿಯಾಗಿ ಸಿದ್ದರಾಮಯ್ಯನವ್ರು ಬಳಸ್ಕೊಳ್ತಾ ಇದ್ದಾರಾ? ಬಾಗಲಕೋಟೆ ಬಿಡಿ, ಬಿಜೆಪಿ ಆಗುತ್ತೆ ಅಂತ 100% ಹೇಳಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾನೆ ಇರ್ತಾರೆ. ಈ ಸೋಲು ಗೇಲು ಸೆಕೆಂಡರಿ, ಆದ್ರೆ ಈ ರಾಜಕೀಯದಲ್ಲಿ ಮುಂದಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರುಗಳನ್ನ ಡ್ಯಾಮೇಜ್ ಮಾಡ್ತಾ ಈ ಪಕ್ಷ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಜಮೀರ್ ಅವರು ಸಹ ಅವರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಕೇರೆ ಮಾಡಿಲ್ಲ ಅಂತ ಹೇಳಿದ್ರು. ತಪ್ಪೇನಿಲ್ಲ. ಆ ವಿಚಾರವಾಗಿ SS ಮಲ್ಲಿಕಾರ್ಜುನ್ ಅವರು ಜಮೀರ್ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದು ಮಾತನಾಡ್ಲಿಕ್ಕೆ ಅವರಿಗೆ ಇವೆಲ್ಲ ಬಂದು. ಬಟ್ ರಾಜಕೀಯದಲ್ಲಿ ಕುತಂತ್ರ ಇರುತ್ತೆ, ತಂತ್ರ ಇರುತ್ತೆ. ಇದೇ ಈ ರೀತಿಯಾಗಿ ಮಣೆ ಹಾಕೋದು ನೋಡಿ. ಅವ್ರ ಮನೆ ಹತ್ರಕ್ಕೆ ಪೂರ್ತಿ ಪೊಲೀಸ್ ಸೆಕ್ಯೂರಿಟಿನೂ ಸಹ ಕೊಟ್ಟಿದ್ದಾರೆ ಅವ್ರು ಬಂದಾಗ. ಆಮೇಲೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ವಿಡಿಯೋವನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ದಾವಣಗೆರೆಯಲ್ಲಿ ಬಿಜೆಪಿ ಏನಾದ್ರು ಪ್ಲಸ್ ಪಾಯಿಂಟ್ ಆಗುತ್ತಾ? ಖಂಡಿತ ಭಾಸ್ಕರ್ಯಪ್ಪ ಶ್ರೀನಿವಾಸ್ ಅವರು ಗೆಲ್ತಾರ? ಖಂಡಿತವಾಗಿಯೂ ಈ ರೀತಿಯ ವಾತಾವರಣ ಇತ್ತು ಅಂತಂದ್ರೆ ಭಾಸ್ಕರ್ಯಪ್ಪ ಶ್ರೀನಿವಾಸ್ ಅವರು ಈಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಗೆಲ್ತಾರೆ ಅನ್ನೋ ಭರವಸೆಯನ್ನ ಜನರು ತಿಳಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಹೊರಗಡೆ ಅಂಕಿ ಅಂಶದ ಪ್ರಕಾರ 2,45,000 ಮತಗಳುಳ್ಳ ಈ ಕ್ಷೇತ್ರದಲ್ಲಿ ಕಡಿಮೆ ಅಂದ್ರೂ 1,90,000ರಿಂದ 2,00,000ವರೆಗೂ ಮತ ಎಣಿಕೆಗಳು ಆಗ್ತವೆ. ಬಟ್ ಈ ಬಾರಿ ಸ್ಪೆಷಲ್ ಆಗಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ನಾಮಿನೇಷನ್ ಆಗಿರ್ತಕ್ಕಂಥ 11 ಜನ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ 11 ಜನ ವಾಪಸ್ ತೆಗೆದುಕೊಂಡಿದ್ರು. ಇನ್ನು ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಬಟ್ ಇಲ್ಲಿ ಎಷ್ಟೇ ಮತಗಳನ್ನ ಯಾರೇ ತೆಗೆದುಕೊಂಡ್ರು ಅಂದ್ರೆ, ಈ 3 ಪಕ್ಷ ಕಾಂಗ್ರೆಸ್, ಬಿಜೆಪಿ, ಬಂಡಾಯ ಕಾಂಗ್ರೆಸ್ ಅಂತ ಹೇಳ್ಬೋದು. ಇನ್ನು ಯಾವ್ಯಾವ ಪಕ್ಷಗಳು ನಾಳೆಯಿಂದ ಬೆಳಕಿಗೆ ಬರ್ತಾವೆ ಅಂದ್ರೆ, ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದಷ್ಟೇ ಮುಖ್ಯ ಅಲ್ಲ, ಜನರ ಮುಂದೆ ಹೋಗಿ ಅವರ ಬೇಡಿಕೆಗಳು ಏನಿದಾವೆ ಅವನ್ನ ಯಾವ ರೀತಿ ಈಡೇರಿಸ್ತಾರೆ, ಇವರಿಗೆ ಒಂದು ಗೈಡ್ ಲೈನ್ಸ್ ಅಲ್ಲಿ ಯಾವ ರೀತಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾಳೆಯಿಂದ ಬಿಸಿ ಪ್ರಚಾರವನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಇವತ್ತು ಏನು ಸಾದಿಕ್ ಪೈಲ್ವಾನ್ ಮನೆ ಹತ್ರ ಜನ ಸೇರಿದ್ರು, ಮಾಧ್ಯಮದವರು ಸೇರಿದ್ರು, ದೊಡ್ಡ ಲೀಡರ್ಸ್ಗಳು ಸೇರಿದ್ರು, ದೊಡ್ಡ ರಾಜಕಾರಣಿಗಳು ಸಹ ಬಂದಿದ್ರು. ಒಂದು MLA ಸ್ಥಾನಕ್ಕೆ ಎಷ್ಟೊಂದೆಲ್ಲ ಕಷ್ಟಪಡುವಂತ ನೆಸೆಸಿಟಿ ಇದೆಯಾ ಅಂತ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು. ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ MLAಗೆ ಒಂದು ಬಾರಿ MLA ಆದ್ರು ಅಂದ್ರೆ ಅವ್ರು ಸಾಯೋವರೆಗೂ ಅವರಿಗೆ ಪೇಮೆಂಟ್ ರೀತಿಯಾಗಿ ಗೌರವ ಧನ ಅಂತ ಬರುತ್ತೆ. ಪ್ರತಿ ತಿಂಗಳು 9,000 ಬರೀ ಅವ್ರ ಮೊಬೈಲ್ ಖರ್ಚಿಗೆ ಬರುತ್ತೆ. ಒಬ್ಬ MLA ಖರ್ಚು ಒಂದು ತಿಂಗಳಿಗೆ 280 ಪ್ಲಸ್ 1 3 ಲಕ್ಷಕ್ಕಿಂತ ಹೆಚ್ಚಿಗೆ ಗೌರವ ಧನ ಅಂತ ತೆಗೆದುಕೊಳ್ತಾರೆ. ಹಾಸ್ಪಿಟಲ್, ಆಮೇಲೆ ಫಾರಿನ್ ಟ್ರಿಪ್,
ಹೀಗೆ ಹಲವಾರು ಇವು ಸಿಗೋದ್ರಿಂದ ಸ್ಪೆಷಾಲಿಟಿಗಳು ಸಿಗೋದ್ರಿಂದ ಈ MLA ಎಲೆಕ್ಷನ್ಗೆ ಇಷ್ಟೊಂದು ಕಷ್ಟಪಡ್ತಾರೆ. ಬಟ್ ಈ MLA ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಿ, ಬಟ್ ಇಲ್ಲಿ ಜನಸಾಮಾನ್ಯರು ನಿಲ್ಲೋದಕ್ಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವವನ್ನ ರಾಜಕೀಯ ಅನ್ನೋ ಸಮಯದಲ್ಲಿ ಸೈಡಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಕಣ್ಣಾರ ನೋಡಿರ್ತಕ್ಕಂಥ ದೃಶ್ಯಾವಳಿಗಳು, ಇವತ್ತಿನ ದೃಶ್ಯಾವಳಿಗಳು. ಆ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ಆ ಹಿಂದಿಂದ ಬರ್ತಾರೆ. ಯಾಕೆಂದ್ರೆ ಅವ್ರ ಮನೆ ಸುತ್ತಲೂ ಸಹ ರೋಡ್ಗಳಿದೆ, ಮೇನ್ ರೋಡ್ ಇಂದ ಸೀದಾ ಒಳಗಡೆ ಸಂಧಿಯಲ್ಲೇ ಬರ್ಬೋದು, ಆ ರೀತಿಯಾಗಿ ರೋಡ್ಗಳಿದಾವೆ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಜನಸಾಮಾನ್ಯರ ಕಷ್ಟಗಳನ್ನ ಕೇಳೋದಕ್ಕೆ ಯಾಕೆ ಇವರು ಮುಂದೆ ಬರಲ್ಲ? ಇಲ್ಲಿ ಕೋಟಿ ಗಟ್ಟಲೆ ಖರ್ಚಾಗುತ್ತೆ ಈಗ ಎಲೆಕ್ಷನ್ ನಲ್ಲಿ ಅಲ್ವಾ? ಆಯ್ತು, ಅದನ್ನ ಒಂದ್ ಕಡೆ ಬಿಟ್ಬಿಡೋಣ. ಈಗ ನೆಕ್ಸ್ಟ್, ಈಗ MLA ಅಭ್ಯರ್ಥಿ ಯಾರಿಗೆ ಜನರು ಮಣೆ ಹಾಕ್ತಾರೆ? ಯಾಕೆಂದ್ರೆ ಮುಸಲ್ಮಾನರು ಇಲ್ಲಿಯವರೆಗೂ, ಬಟ್ ನಾನು ಕರ್ನಾಟಕದ ಕಡೆ ಹೇಳ್ತಾ ಇಲ್ಲ, ಓನ್ಲಿ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಬಗ್ಗೆ ಮಾತಾಡ್ತೀನಿ. ಯಾಕೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಬಿಜೆಪಿಗೆ ಮತ ಹಾಕ್ತೀವಿ, ನಾವೇ ಮುಂದೆ ನಿಂತು ಮತವನ್ನ ಹಾಕಿಸ್ತೀವಿ, ನೀರು ಕೊಡ್ತೀವಿ, ಟೀ ಕೊಡ್ತೀವಿ, ಬಿಜೆಪಿ ಮತ ಹಾಕ್ತೀವಿ ಅಂತ ಹೇಳ್ತೀವಿ ಅಂತ ಕೆಲವು ಮುಖಂಡರುಗಳು ಹೇಳ್ತಾ ಇದ್ದಾರೆ. ಇನ್ನು ವಾಲಂಟ್ರಿಯಾಗಿ ಶ್ರೀನಿವಾಸ್ ದಾಸ್ ಕರೇಪರ್ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ವಾಲಂಟ್ರಿಯಾಗಿ ನಾವು ಈ ಬಾರಿ ಬಿಜೆಪಿ ಮತ ಹಾಕ್ತೀವಿ ಅಂತ ಹಿರಿಯ ಮುಖಂಡರುಗಳು, ಕಿರಿಯ ಮುಖಂಡರುಗಳು, ಯುವಕರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಮನೆ ಹತ್ರಕ್ಕೂ ಸಹ ಈಗಾಗಲೇ ದಾಸ್ ಕರೇಪರ್ ಶ್ರೀನಿವಾಸ್ ಅವರು ಹೋಗ್ತಾ ಇದ್ದಾರೆ. ಇನ್ನು ಕೆಲವು ಪಕ್ಷಗಳು ನಾಳೆಯಿಂದ ಬೇರೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆಯಿಂದ ಯಾವ್ಯಾವ ಪಕ್ಷದವರು ಯಾವ್ಯಾವ ಕಡೆ ಹೋಗ್ತಾರೆ, ಯಾವ್ಯಾವ ಏರಿಯಾವನ್ನ ಕವರ್ ಮಾಡ್ತಾರೆ, 2,45,000 ಮತವನ್ನು ಪೂರ್ತಿ ಹಾಕಿಸ್ತಾರ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಾಳೆಯಿಂದ ನಾವು ಕೊಡ್ತಾ ಹೋಗ್ತೀವಿ. ಬಟ್ ಇವತ್ತಿನ ಇನ್ಸಿಡೆಂಟ್ ಅಂತೂ ಬಹಳ ಅದ್ಭುತವಾಗಿತ್ತು. ರಾಜಕೀಯ ಇಷ್ಟೊಂದು ಹೊಲಸಿದೆಯಾ? ಒಬ್ಬ MLA ಆಗ್ಲಿಕ್ಕೆ ಇಷ್ಟಪಟ್ಟಿಲ್ಲ, ಮನೆ ಹಾಕ್ಬೇಕಾ? ಇವ್ರು ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಜನರನ್ನ ಹೆಂಗೆ ನೋಡ್ಕೊಳ್ತಾರೆ? ನೀವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಅವ್ರ ಮನೆ ಹತ್ರ ಬಂದಾಗ ನೀವು ಕೇಳಬೇಕಾಗಿರ್ತಕ್ಕಂಥದ್ದೊಂದೇ, ನೀವು MLA ಆದ್ರೆ ನಮಗೆ ಏನ್ ಮಾಡ್ಕೊಡ್ತೀರಾ? ನಮಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀರಾ? ನಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀರಾ? ನೀವು ಕೊಡುವಂತ 500,000, 2,000, 3,000 ಈ ಬಾರಿ ಎಷ್ಟು ಹೋಗುತ್ತೋ ಗೊತ್ತಿಲ್ಲ, ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಒಂದಕ್ಕೂ ತಿಳ್ಕೊಳ್ಳಿ, ನೀವು ಅವ್ರ ಕಡೆಯಿಂದ ಹಣವನ್ನ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಒಳ್ಳೆ ವ್ಯಕ್ತಿಯನ್ನ ಎಕ್ಸ್ಪೆಕ್ಟೇಷನ್ ಮಾಡಿ. ಇಲ್ಲಿ ಶಾಮನೂರು ದೊಡ್ಡವರಲ್ಲ, ದಾಸ್ ಕರೇಪರ್ ಶ್ರೀನಿವಾಸ್ ದೊಡ್ಡವರಲ್ಲ, ಪೈಲ್ವಾನ್ ಸಾದಿಕ್ ಅವರು ಸಹ ದೊಡ್ಡವರಲ್ಲ. ಇಲ್ಲಿ ವ್ಯಕ್ತಿಗೆ, ಜನಸಾಮಾನ್ಯರಿಗೆ ಸಿಗುವ ರೀತಿಯಲ್ಲಿರ್ತಕ್ಕಂಥ MLA ಅನ್ನ ಆಯ್ಕೆ ಮಾಡ್ಕೊಳ್ಳಿ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಯಾವಾಗ ಹೋದ್ರು ಅವ್ರು ನಮಗೆ ಸಿಗಬೇಕು. ಅವರು ಪ್ರತಿದಿನ ಒಂದೊಂದು ಏರಿಯಾಕ್ಕೆ ಹೋಗಿ ಜನಸಾಮಾನ್ಯರ ಮಾತುಗಳನ್ನ ಕೇಳಬೇಕು. ಬೆಳಗ್ಗೆ 8 ಗಂಟೆಗೆ ಎದ್ದು ಅವರ ಒಂದು ಕ್ಷೇತ್ರಕ್ಕೆ ಹೋಗಿ, ಇವತ್ತು ಈ ಏರಿಯಾ ಆಯ್ತಾ, ನಾಳೆ ಇನ್ನೊಂದು ಏರಿಯಾ, ಹೇಗೆಂದ್ರೆ ಸುಮಾರು ಹಳ್ಳಿಗಳು ಬರ್ತವೆ, ಸುಮಾರು ಪ್ರತಿದಿನನೂ ಅದೇ ಹಳ್ಳಿಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಈ ರೀತಿಯಾಗಿ ನಮಸ್ತೆ ದಾವಣಗೆರೆ, ಹೀಗೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಹೋದ್ರೆ, ಯಾಕೆಂತ ಹೇಳಿದ್ರೆ ಇವರಿಗೆ ಇನ್ಕಮ್ ಇದೆ. ಜನಸಾಮಾನ್ಯರು ಜನರ ಟ್ಯಾಕ್ಸ್ ಅಲ್ಲಿ ಅವರು ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ. ಈ ಕ್ಷೇತ್ರಕ್ಕೆ ಹೋದ್ರೆ ಇಷ್ಟು ಭತ್ಯೆ ಅಂತ ಇರುತ್ತೆ, ಅವ್ರು MLA ಆದ್ರೆ ಅವ್ರಿಗೆ ಇಷ್ಟು ಪೇಮೆಂಟ್ ಅಂತ ಇರುತ್ತೆ, ಆ MLA ಜೊತೆಗೆ ಇರ್ತಕ್ಕಂಥವ್ರಿಗೂ ಸಹ ಇಷ್ಟು ಪೇಮೆಂಟ್ ಅಂತ ಇರುತ್ತೆ, ಸೋಷಿಯಲ್ ಮೀಡಿಯಾಕ್ಕೂ ಸಹ ಇಷ್ಟು ಅಂತ ಪೇಮೆಂಟ್ ಪೇ ಆಗುತ್ತೆ. ಇಷ್ಟಕ್ಕೆಲ್ಲ ಸೌಕರ್ಯ ಇದ್ರೂ ಜನಸಾಮಾನ್ಯರಿಗೆ ಯಾಕೆ ಇಲ್ಲಿಯವರೆಗೂ ಸಹಾಯ ಮಾಡಿಲ್ಲ? ಎಲ್ಲಿ ಮಾತುಗಳು ಜಾಸ್ತಿ ಇರ್ತವೆ, ಎಲ್ಲಿ ಕಷ್ಟಗಳು ಜಾಸ್ತಿ ಇರ್ತವೆ, ಎಲ್ಲಿ ಜನರು ಕಷ್ಟದಲ್ಲಿ ಇರ್ತಾರೆ ಅಂತ ವ್ಯಕ್ತಿಗಳನ್ನ ಇನ್ನು ಮುಂದಲಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇದು ಒಂದು ಸುವರ್ಣಾವಕಾಶ. ಇಲ್ಲಿ ಸಮರ್ಥ ಒಂದ್ ಕಡೆಗೆ ಹೇಳ್ತಾರೆ, ನನಗೆ ರಾಜಕೀಯ ಗೊತ್ತಿಲ್ಲ, ಆದ್ರೆ ಜನರ ಹತ್ರ ಹೇಗಿರ್ಬೇಕು ಅಂತ ನನಗೆ ಗೊತ್ತಿದೆ. ಆ ಜನರ ಒಂದು ಪ್ರೀತಿಯಿಂದ ನಾನು ಮತವನ್ನು ಹಾಕಿಸ್ಕೊಂಡು ಗೆಲ್ತೀನಿ, ನಾನು ಗೆದ್ದಾದ್ಮೇಲೆ ಆ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಒಂದ್ ಕಡೆ ಸಮರ್ಥ ಅವ್ರು ಹೇಳ್ತಾರೆ. ಇನ್ನೊಂದ್ ಕಡೆ ಶ್ರೀನಿವಾಸ್ ದಾಸ್ ಕರೇಪರ್ನವರು ಮಾಲೀಕರ ಕಾರ್ಮಿಕರ ಅಂತಾರಲ್ಲ, ಆ ರೀತಿ ಆಗುತ್ತೆ. ಯಾಕೆಂದ್ರೆ ಅವರು ಕೊಡ್ತಾರೆ ಕರೋಡ್ಪತಿ ಸಮರ್ಥ ಅವರು, ಇವರು ಬಡತನದಿಂದ ಬೆಳೆದಿರ್ತಕ್ಕಂಥ ದಾಸ್ ಕರೇಪರ್ ಶ್ರೀನಿವಾಸ್ ಅವರು. ಇನ್ನು ಪೈಲ್ವಾನ್ ಅವರು ಸಹ
ಬಹಳ ಕಷ್ಟದಿಂದಲೇ ಬೆಳೆದಿರ್ತಕ್ಕಂಥವ್ರು. ಬಟ್ ಇಲ್ಲಿ ಇದ್ದಂಥವ್ರಿಗೆ ಮಣೆ ಹಾಕ್ಬೇಕಾ, ಇಲ್ದಂಥವ್ರು ಈ ಮಟ್ಟಕ್ಕೆ ಬಂದು ಎಲೆಕ್ಷನ್ ನಿಂತ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆ ಮತವನ್ನು ಹಾಕ್ಬೇಕಾ, ಇಲ್ಲ ಪೈಲ್ವಾನ್ ಬಂಡಾಯ ಅಭ್ಯರ್ಥಿ ಇರ್ತಕ್ಕಂಥ ಪೈಲ್ವಾನ್ಗಳಿಗೆ ಮತ ಹಾಕ್ಬೇಕಾ, ಜನರು ನೀವು ಡಿಸೈಡ್ ಮಾಡಬೇಕು. ನಿಮಗೆ ಯಾರು ಸಿಗ್ತಾರೆ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂಥವರಿಗೆ ಮತವನ್ನು ಹಾಕಿ ನಾಳೆ ಬೆಳಗ್ಗೆ ನಾವು ಮತ್ತೆ ಅಭ್ಯರ್ಥಿಗಳನ್ನ ಭೇಟಿಯಾಗಿ ಅವರ ಅಜೆಂಡಾಗಳನ್ನ, ಅವರ ಎಥಿಕ್ಸ್ಗಳನ್ನ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ತಿಳಿಸುವಂತ ಕೆಲಸವನ್ನ ನಮ್ಮ DVG ವಾಯ್ಸ್ ತಂಡ ಹಾಗೂ ಎಲ್ಲ ಮಾಧ್ಯಮಗಳು ನಿಮಗೆ ತಿಳಿಸ್ತಾ ಹೋಗ್ತವೆ. ಇದಿಷ್ಟು ಇವತ್ತಿನ ಸುದ್ದಿ. ಈ ವಿಡಿಯೋವನ್ನು ಪೂರ್ತಿ ನೋಡ್ಕೊಂಡು ಬನ್ನಿ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.